ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಮ್ಯಾಂಗ್ಳೂರ್ ಬನ್ಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಮಂಗಳೂರು ಕಡೆ ಹೋಟೆಲ್ಗಳಿಗೆಲ್ಲ ಹೋದರೆ ಸಿಗ್ತದಲ್ವಾ ಬನ್ಸ್, ಅದೇ ಟೇಸ್ಟಲ್ಲಿ ಬನ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆಲ್ಲ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ ಇದು ರೆಸಿಪಿ. ಮಾಡಲಿಕ್ಕೆ ಕೂಡ ತುಂಬ ಸುಲಭದಲ್ಲಿ ಮಾಡ್ಬೋದು. ತುಂಬ ರುಚಿಯಾಗಿರ್ತದೆ ಬನ್ಸ್. ಯಾರಿಗೆ ಇಷ್ಟ ಇಲ್ಲ ಹೇಳಿ ಮಂಗಳೂರು ಕಡೆ ಮಾಡುವಂತಹ ಬನ್ಸ್ ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಒಂದು ಪಾತ್ರೆ ತಗೊಂಡಿದ್ದೇನೆ. ಬಾಳೆಹಣ್ಣು ಬೇಕು ಇದಕ್ಕೆ. ಮೊದಲಿಗೆ ನೋಡಿ, ಒಂದಿಷ್ಟು ಬಾಳೆಹಣ್ಣು ತಗೊಂಡಿದ್ದೇನೆ ನಾನು. ಒಂದು 6-7 ಬಾಳೆಹಣ್ಣು ತಗೊಂಡಿದ್ದೇನೆ. ಇದರ ಸಿಪ್ಪೆ ಎಲ್ಲ ತೆಗೆದು ತಗೊಳ್ತೇನೆ ನಾನು. ಒಳ್ಳೆ ಹಣ್ಣಾದ ಬಾಳೆಹಣ್ಣು ತಗೊಂಡ್ರೆ ಒಳ್ಳೆಯದು. ಮೈಸೂರು ಬಾಳೆಹಣ್ಣಾದರೆ ಇನ್ನೂ ಚೆನ್ನಾಗಿರ್ತದೆ. ಸ್ವಲ್ಪ ಹುಳಿ ಹುಳಿಯಾಗಿ ಬನ್ಸಿಗೆ ಹೆಚ್ಚಾಗಿ ಮೈಸೂರು ಬಾಳೆಹಣ್ಣು ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿರ್ತದೆ. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಮಿಕ್ಸಿಯಲ್ಲಿ ಬೇಕಿದ್ದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬೋದು. ಇಲ್ಲಾಂದರೆ ಈ ಥರ ನೋಡಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಒಳ್ಳೆ ಹಣ್ಣಾದ ಬಾಳೆಹಣ್ಣಾದರೆ ನಿಮಗೆ ತುಂಬ ಸುಲಭದಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೋದು. ನೋಡಿ, ತುಂಬ ಚೆನ್ನಾಗಿರ್ತದೆ. ನಾನು ಮಿಕ್ಸಿಯಲ್ಲಿ ಏನು ಹಾಕ್ತಿಲ್ಲ. ಮಿಕ್ಸಿಯಲ್ಲಿ ಬೇಕಿದ್ದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬೋದು. ಒಂದು ಕೆ ಜಿ ಅಳತೆಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ ನಾನು. 1 ಕೆ ಜಿ ಮೈದಾ ಹಿಟ್ಟಿದು ಬನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಅವಾಯ್ಡ್ ಮಾಡುವವರು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು, ಚೆನ್ನಾಗಿರ್ತದೆ. ಆದರೆ ಹೋಟೆಲ್ಗಳಲ್ಲೆಲ್ಲ ಹೆಚ್ಚಾಗಿ ಮೈದಾ ಹಿಟ್ಟಲ್ಲೇ ಮಾಡೋದು. ಹಾಗಾಗಿ ಹೋಟೆಲ್ ಸ್ಟೈಲಲ್ಲಿ ತೋರಿಸೋದ್ರಿಂದ ನಾನು ಮೈದಾ ಹಿಟ್ಟು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇದಕ್ಕೆ ನಾನು ಸಕ್ಕರೆ ಬೇಕು. ನೋಡಿ, ನಾನೊಂದು ಸೌಟಿನಲ್ಲಿ ಒಂದೂವರೆ ಸೌಟಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟಿಗೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಸ್ವೀಟ್ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಸಕ್ಕರೆ ಬದಲಿಗೆ ಬೆಲ್ಲದಲ್ಲಿ ಕೂಡ ಮಾಡ್ಕೊಳ್ಬೋದು. ನೋಡಿ, ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಅಡಿಗೆ ಸೋಡಾ ಒಂದು ಅರ್ಧ ಚಮಚದಷ್ಟು ಅಡಿಗೆ ಸೋಡಾ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಮತ್ತು ಮೊಸರು ಒಂದು ಕಪ್ಪಿನಷ್ಟು ಮೊಸರು ತಗೊಂಡಿದ್ದೇನೆ. ನೋಡಿ, ಒಂದು ಕಪ್ಪಿನಷ್ಟು ಮೊಸರು ಬೇಕು. ಇದೆಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಒಂದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಮಂಗಳೂರು ಬನ್ಸ್. ಟ್ರೈ ಮಾಡಿ ನೋಡಿ, ನಿಮಗೆ ಹೋಟೆಲ್ ಸ್ಟೈಲಲ್ಲೇ ಬರ್ತದೆ. ತುಂಬ ಸುಲಭ ಕೂಡ ಉಂಟು ರೆಸಿಪಿ. ತುಂಬ ಸುಲಭದಲ್ಲಿ ಮನೆಯಲ್ಲಿ ಮಾಡ್ಬೋದು. ಟ್ರೈ ಮಾಡಿ. ನೋಡಿ, ಮೈದಾ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. 1 ಕೆ ಜಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪನೇ ಆಗಿ 1 ಕೆ ಜಿಯಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೇನೆ ನಾನು. ಲಟ್ಟಿಸ್ಕೊಳ್ಳಿಕ್ಕೆ ಬೇಕಾಗ್ತದೆ ಅಂತೇಳಿ ಸ್ವಲ್ಪ ಇಟ್ಕೊಂಡು 1 ಕೆ ಜಿ ಮೈದಾ ಹಿಟ್ಟಿದು ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ನೀರೇನು ಹಾಕಲಿಲ್ಲ. ನೋಡಿ, ಬಾಳೆಹಣ್ಣು ಮೊಸರು ಎಲ್ಲ ಹಾಕ್ಕೊಂಡಿದ್ದೇನಲ್ಲ, ಅದರಲ್ಲೇ ಕಲಿಸ್ಕೊಳ್ತಾ ಇರೋದು. ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ಒಮ್ಮೆಲೆ ಹಾಕ್ಕೊಳ್ಬೇಡಿ. ಮತ್ತು ನಿಮಗೆ ಎಣ್ಣೆ ಬೇಕಿದ್ದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಳ್ಬೋದು. ಚೆನ್ನಾಗಿ ಒಂದೇ ಥರ ನಾದ್ಕೊಳ್ಬೇಕು. ಚೆನ್ನಾಗಿ ಒಂದೇ ಥರ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪ ಟೈಮ್ ತಗೊಳ್ತದೆ ಇದು ಕಲಿಸ್ಕೊಳ್ಳಿಕ್ಕೆ, ಆದರೆ ಚೆನ್ನಾಗಿ ಒಂದೇ ಥರ ಕಲಿಸ್ಕೊಳ್ಬೇಕು. ನೋಡಿ, ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಕಲಿಸ್ಕೊಂಡೆ. ನೋಡಿ, ಈ ಥರ ಕಲಿಸ್ಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಒಂದೇ ಥರ ಕಲಿಸ್ಕೊಂಡಿದ್ದೇನೆ. ಇದು ನಿಮಗೆ ರಾತ್ರಿ ಮಾಡಿ ಇಟ್ಟರೆ ಕಲಸಿಟ್ಟರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ನಾನು ಬೆಳಿಗ್ಗೆ ಒಂದು 10 ಗಂಟೆಗೆ ಕಲಿಸ್ಕೊಂಡು ಇಟ್ಕೊಂಡಿದ್ದೇನೆ, ಸಂಜೆ ಮಾಡಲಿಕ್ಕೆ ಅಂತ ಹೇಳಿ. ನೋಡಿ, ಕಲಿಸ್ಕೊಂಡು ಇಟ್ಕೊಂಡಿದ್ದೇನೆ. ಇದನ್ನು ನಾನು ಮುಚ್ಚಿ ಇಡ್ತೇನೆ ಸಂಜೆ ಮಾಡಲಿಕ್ಕೆ. ಮಕ್ಕಳು ಸ್ಕೂಲಿಂದ ಬರುವಾಗ ಸಂಜೆ ಮಾಡಲಿಕ್ಕೆ ಅಂತ ಹೇಳಿ ನಾನು 10 ಗಂಟೆಗೆ ಬೆಳಿಗ್ಗೆ ಕಲಸಿ ಇಟ್ಟಿದ್ದೇನೆ. ಇದನ್ನು ನಾನು ಫರ್ಮೆಂಟೇಷನ್ಗೆ ಇಡ್ತೇನೆ. ನಾನು ಮುಚ್ಚಿ ಇಡ್ತೇನೆ. ಸಂಜೆ ನೋಡಿ, ಒಂದು 4 ಗಂಟೆ ಆಗುವಾಗ
ಮಾಡ್ತಾ ಇದ್ದೇನೆ. ಸಂಜೆ 4 ಗಂಟೆ ಆಗುವಾಗ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನಾನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ತೇನೆ, ಸಣ್ಣದಲ್ಲ. ನೀವು ಚಪಾತಿಗೆ ಪೂರಿಗೆಲ್ಲ ಮಾಡೋ ಥರ ಸಣ್ಣ ಉಂಡೆ ಮಾಡಲಿಕ್ಕೆ ಇಲ್ಲ. ಇದನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬಾಲ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ದೊಡ್ಡ ದೊಡ್ಡ ಬಾಲ್ಸ್ ಮಾಡ್ಕೊಂಡಿದ್ದೇನೆ. ಯಾಕಂದರೆ ನಿಮಗೆ ಬನ್ಸ್ ಉಂಟಲ್ಲ, ಪೂರಿ ಥರ ತೆಳ್ಳಗೆ ಲಟ್ಕೊಳ್ಳಿಕ್ಕೆ ಇಲ್ಲ, ಸ್ವಲ್ಪ ದಪ್ಪದಲ್ಲಿ ಇರಬೇಕು ಸ್ವಲ್ಪ. ನೋಡಿ, ಲಟ್ಟಿಸ್ಕೊಳ್ತಾ ಇದ್ದೇನೆ, ತೋರಿಸ್ತೇನೆ ನಿಮಗೆ. ನೋಡಿ, ಮೈದಾ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೇನೆ. ಪೂರಿ ಥರ ತುಂಬ ತೆಳ್ಳಗೆ ಮಾಡ್ಕೊಳ್ಬೇಡಿ. ನೋಡಿ, ಈ ಥರ ಲಟ್ಟಿಸ್ಕೊಳ್ಳೋದು. ನೋಡಿ, ಈ ಥರ. ನೋಡಿ, ಈ ಥರ ಸ್ವಲ್ಪ ದಪ್ಪ ಇರಬೇಕು. ನೋಡಿ, ಈ ಥರ ಪೂರಿ ಆದರೆ ನಾವು ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ತೇವಲ್ಲ, ಆದರೆ ಬನ್ಸ್ ಎಲ್ಲ ಮಾಡುವಾಗ ಹಾಗೆ ಅಲ್ಲ. ಬನ್ಸ್ ಮಾಡುವಾಗ ದಪ್ಪಗೆ ಇರಬೇಕು, ಯಾಕಂದರೆ ಅದರ ಒಳಗೆ ಉಂಟಲ್ಲ ಸೆಳೆಸೆಳಾಗಿ ಬರ್ತದೆ. ನೀವು ಈ ಥರ ದಪ್ಪಗೆ ಲಟ್ಟಿಸ್ಕೊಳ್ಳುವಾಗ ಉಂಟಲ್ಲ, ಬನ್ಸಿನ ಒಳಗೆ ಉಂಟಲ್ಲ ಪದರ ಪದರ ಬರ್ತದೆ. ಅದಕ್ಕಾಗಿ ಈ ಥರ ದಪ್ಪಕ್ಕೆ ಲಟ್ಟಿಸ್ಕೊಳ್ಬೇಕು. ನಿಮಗೆ ಹೋಟೆಲ್ ಥರನೇ ಬರ್ತದೆ. ನೋಡಿ, ನಾನೆಲ್ಲ ಲಟ್ಟಿಸ್ಕೊಂಡು ಇಟ್ಕೊಳ್ತೇನೆ. ನೋಡಿ, ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ ನಾನು, ತೆಂಗಿನ ಎಣ್ಣೆ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಎಲ್ಲ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೇನೆ. ಒಂದು 18 ಬನ್ಸ್ ಆಗಿದೆ. ನೋಡಿ, 1 kgಯಲ್ಲಿ 18 ಬನ್ಸ್ ಆಗಿದೆ ನನಗೆ. ನೋಡಿ, ಎಣ್ಣೆ ಕಾದಿದೆ, ಇದರಲ್ಲಿ ಬನ್ಸ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಉಬ್ಬಿ ಬಂದ ಮೇಲೆ ಮಗುಚಿ ಹಾಕಬೇಕು, ಚೆನ್ನಾಗಿ ಕಲರ್ ಬರಬೇಕಿದು. ನೋಡಿ, ಈ ಥರ ನೋಡಿ, ಚೆನ್ನಾಗಿ ಉಬ್ಬಿ ಬರ್ತದೆ. ಮಗುಚಿ ಹಾಕ್ಕೊಂಡಿದ್ದೇನೆ. ನೋಡಿ, ಈ ಥರ ಕಲರ್ ಬರಬೇಕು. ನೋಡಿ, ಬನ್ಸ್ ಹೋಟೆಲ್ಗಳಲ್ಲೆಲ್ಲ ಇದೇ ರೀತಿ ಮಾಡೋದು ಬನ್ಸ್. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಒಂದು ಸ್ವಲ್ಪ ಕೂಡ ಎಣ್ಣೆ ಇಳ್ಕೊಳ್ಳಿಲ್ಲ. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಕಾದಿರುವ ಎಣ್ಣೆಗೆ ಹಾಕ್ಕೊಳ್ಳೋದು. ನೋಡಿ, ಹಾಕಿ ಸ್ವಲ್ಪ ಮಗುಚಬಾರ್ದು, ಹಾಗೆಯೇ ಬಿಡಬೇಕು ಸ್ವಲ್ಪ. ನೋಡಿ, ಆಚೆ ಈಚೆ ಮಾಡ್ಕೊಳ್ತಾ ಅದು ಉಬ್ಬಿ ಬರುವ ತನಕ ಹಾಗೆಯೇ ಬಿಡಬೇಕು. ಕಲರ್ ಚೆನ್ನಾಗಿ ಬರ್ತದೆ ನಿಮಗೆ. ಚೆನ್ನಾಗಿ ಉಬ್ಬಿ ಬಂದ ಮೇಲೆ ಮಗುಚಿ ಹಾಕ್ಕೊಳ್ಳೋದು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.